ಬಫರ್ ಝೋನ್ ಮೇಲೆಯೇ ಶಿಕ್ಷಣ ಸಂಸ್ಥೆ ನಿರ್ಮಾಣ. ಬಫರ್ ಝೋನ್ ನಲ್ಲಿಯೇ ಕಟ್ಟಡ ನಿರ್ಮಾಣ ಆಗ್ತಾ ಇದ್ರು ಡೋಂಟ್ ಕೇರ್. ಕಣ್ಣಿದ್ದು ಕುರುಡಾಗಿದ್ಯಾ ತುಮಕೂರು ಮಹಾನಗರ ಪಾಲಿಕೆ? ತುಮಕೂರು ನಗರ ಬೆಂಗಳೂರಿನಷ್ಟೇ ಸರಿಸಮಾನವಾಗಿ ಬೆಳೆಯುತ್ತಿದ್ದು ಇಂಚಿಂಚು ಜಾಗದ ಬೆಲೆ ಗಗನಕ್ಕೆ ಏರುತ್ತದೆ. ಅಲ್ಲದೆ ಇದೀಗ ಭೂಕಳ್ಳರ ಕಾಟವೂ ಕೂಡ ಶುರುವಾಗಿದ್ದು ಸರ್ಕಾರಿ ಜಾಗವನ್ನ ಸದ್ದಿಲ್ಲದೆ ಒತ್ತುವರಿ ಮಾಡಿಕೊಳ್ಳಲು ಮುಂದಾಗ್ತಾ ಇರೋದು ಅಲ್ಲಲ್ಲಿ ಬೆಳಕಿಗೆ ಬರ್ತಿದೆ. ಈತ ಕೆರೆಯ ಬಫರ್ ಝೋನ್ ಅನ್ನ ಬಿಡದ ಭೂಕಳ್ಳರು ರಾತ್ರೋರಾತ್ರಿ ಒತ್ತುವರಿ ಮಾಡಿಕೊಂಡು ಕಟ್ಟಡ ಕಟ್ಟಲು ಮುಂದಾಗ್ತಾ ಇದ್ದು ಬಫರ್ ಝೋನ್ ಭೂಗಳರ ಪಾಲಾಗ್ತಾ ಇದ್ದು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಹೌದು, ತುಮಕೂರು ನಗರ ಹೊರವಲಯದ ಕ್ಯಾಸಂದ್ರ ಬಳಿಯ ಬಡ್ಡಿಹಳ್ಳಿ ಕೆರೆಯ ಬಫರ್ ಝೋನ್ ಅನ್ನ ಭೂಕಳ್ಳರು ನುಂಗ್ತಾ ಇದ್ದು ಪಾಲಿಕೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರೋದು ಭೂಗಳರ ರಕ್ಷಣೆಗೆ ನಿಂತಿದ್ದಾರಾ ಎಂಬ ಅನುಮಾನ ಮೂಡುತ್ತಿದೆ. ಸುಮಾರು 46 ಎಕರೆ ವಿಸ್ತೀರ್ಣ ಹೊಂದಿರುವ ಈ ಕೆರೆಯ ಮೇಲೆ ಭೂಕಳ್ಳರ ಕಣ್ಣು ಬಿದ್ದಿದ್ದು ಎಸ್ಆರ್ಎಸ್ ಎಂಬ ಖಾಸಗಿ ವಿದ್ಯಾಸಂಸ್ಥೆ ಕೆರೆಯ ಬಫರ್ ಝೋನ್ ಅನ್ನ ಒತ್ತುವರಿ ಮಾಡಿಕೊಂಡು ರಾಜಕಾಲುವೆಯನ್ನ ಮುಚ್ಚಿ ಅದರ ನೂತನ ಕಾಲೇಜು ಕಟ್ಟಡ ನಿರ್ಮಾಣ ಮಾಡ್ತಾ ಇದೆ. ಈ ಬಗ್ಗೆ ನಿಮ್ಮ ಕಳೆದ ಸೆಪ್ಟೆಂಬರ್ನಲ್ಲಿ ನಿಮ್ಮ ಪ್ರಜಾಶಕ್ತಿ ಟಿವಿ ವರದಿ ಪ್ರಸಾರ ಮಾಡಿ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡಿತ್ತು. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದು ಕಾಮಗಾರಿ ಮುಂದುವರೆಸಿದ್ದಾರೆ. ಇದರ ಜೊತೆಗೆ ಕೆರೆಯ ಬಳಿ ರಸ್ತೆಗೆ ಹಾಕಿದ್ದ ಡಾಂಬರು ಸೇರಿ ರಸ್ತೆಯನ್ನ ಅಗೆದು ಮತ್ತಷ್ಟು ಜಾಗವನ್ನ ಶಿಕ್ಷಣ ಸಂಸ್ಥೆ ಒತ್ತುವರಿ ಮಾಡಿಕೊಳ್ಳಲು ಮುಂದಾಗಿದೆ. ಇಷ್ಟೆಲ್ಲ ಒತ್ತುವರಿ ಆಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಮೌನ ವಹಿಸಿರೋದು ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿದೆ. ಬಡ್ಡಿಹಳ್ಳಿ ಕೆರೆ ಬಫರ್ ಝೋನ್ ಒತ್ತುವರಿಯಾಗೂ ರಾಜಕಾಲುವೆ ಮುಚ್ಚಿ ಕಟ್ಟಡ ಕಟ್ಟುತ್ತಿರುವ ಬಗ್ಗೆ ಪ್ರಜಾಶಕ್ತಿ ಸಾಲು ಸಾಲು ಸುದ್ದಿ ಬಿತ್ತರ ಮಾಡುವ ಮೂಲಕ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸವನ್ನ ಪ್ರಜಾಶಕ್ತಿ ಟಿವಿ ಮಾಡ್ತಾ ಇದ್ದು ಇನ್ನಾದ್ರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಇಲ್ವಾ ಎಂದು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.